ಮಧ್ಯಾಹ್ನ 3 ಗಂಟೆಗೆ ನಟ ಶಿವರಾಜ್ ಕುಮಾರ್ ನಿವಾಸದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಫಸ್ಟ್ ಸುದ್ದಿಗೋಷ್ಠಿ ಅಂತಾನೆ ಹೇಳ್ಬೋದು. ಚುನಾವಣೆಗೆ ಅಂದ್ರೆ ಈ ರೀತಿಯಾದಂತಹ ರ್ಯಾಲಿ ಆಗಿರ್ಬೋದು, ಸಮಾವೇಶ ಆಗಿರ್ಬೋದು, ಇದನ್ನ ನಡೆಸೋದು ಫಸ್ಟ್ ಡೇ ಅಂತ ಹೇಳ್ಬೋದು. ಬೆಂಗಳೂರಿನ ನಾಗಾವರದಲ್ಲಿ ಶಿವಣ್ಣನವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ಏರ್ಪಾಡು ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಕೂಡ ಸಾಥ್ ಕೊಡ್ತಾ ಇರೋದು ಮತ್ತೊಂದು ವಿಶೇಷ ಅಂತಾನೆ ಹೇಳ್ಬೋದು. ಹೆಂಡತಿಯನ್ನ ಗೆಲ್ಸ್ಕೊಂಡು ಬರುವಂತಹ ಹೊಣೆ ಶಿವರಾಜ್ ಕುಮಾರ್ ಅವರ ಮೇಲೂ ಕೂಡ ಇದೆ. ಹಾಗಾಗಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗ ಇನ್ನೊಂದು ಕಡೆ ಗಮನಿಸಬೇಕಂತಂದ್ರೆ ಶಿವಮೊಗ್ಗದಲ್ಲಿ ಈಗ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋದ್ರಿಂದ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದ ದಿನದಂದೇ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಒಂದು ರೀತಿಯಾದಂತಹ ಅಖಾಡಕ್ಕೆ ಧುಮುಕ್ತಾ ಇರೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಸುದ್ದಿಗೋಷ್ಠಿಯಲ್ಲಿ ಆಗಿರ್ಬೋದು ಅಥವಾ ಗೀತಾ ಶಿವರಾಜ್ ಕುಮಾರ್ ಅವರ ಜೊತೆಗೆ ಕೆಲ ಮುಖಂಡರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ರಣರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಬರೀ ಮಂಡ್ಯ ಲೋಕಸಭಾ ಕ್ಷೇತ್ರ ಮಾತ್ರ ಹೀಟ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ವಿ. ಆದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಅನ್ನ ಕೊಟ್ಕೊಳ್ತಾ ಇದೆ. ಒಂದು ಕಡೆ KS ಈಶ್ವರಪ್ಪ, ಇನ್ನೊಂದು ಕಡೆ BY ರಾಘವೇಂದ್ರ, ಮತ್ತೊಂದು ಕಡೆ ಗೀತಾ ಶಿವರಾಜ್ ಕುಮಾರ್. ಹಾಗಾಗಿ ಕುತೂಹಲದ ಗೂಡಾಗ್ತಾ ಇದೆ ಶಿವಮೊಗ್ಗ. ಮಾರ್ಚ್ 20ರಂದು ಶಿವಮೊಗ್ಗಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಆಗಮಿಸಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 400 ಸಭೆಯನ್ನ ಮಾಡೋದ್ರ ಮುಖಾಂತರ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇನ್ನು ಶಿವಮೊಗ್ಗ ಲೋಕಸಭೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಶಿವಮೊಗ್ಗದಲ್ಲಿ ಕಮಲ ಒಡೆದ ಮನೆಯಾಗೋಗ್ಬಿಟ್ಟಿದೆ. ಯಾಕಂತಂದ್ರೆ ಒಂದು ಕಡೆ KS ಈಶ್ವರಪ್ಪನವರು ಬಂಡಾಯ ಎದ್ದು ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಕುಟುಂಬ ರಾಜಕಾರಣದ ಮೇಲೆ ಸಿಡಿಮಿಡಿ ಅಂತ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಅಲ್ಲ, ಇಲ್ಲಿ ಕುಟುಂಬ ರಾಜಕಾರಣ. ಮಾಜಿ CM BS ಯಡಿಯೂರಪ್ಪ ಹಾಗೆ BY ವಿಜಯೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮಾರ್ಚ್ 20ಕ್ಕೆ ಶಿವಮೊಗ್ಗಗೆ ಗೀತಾ ಶಿವರಾಜ್ ಕುಮಾರ್ ಭೇಟಿಯನ್ನ ಕೊಡಲಿದ್ದಾರೆ. ಬಿಜೆಪಿಗರ ಜಂಗಿ ಕುಸ್ತಿಯ ಲಾಭವನ್ನ ಪಡೆಯಲಿಕ್ಕೆ ಈಗ ಕಾಂಗ್ರೆಸ್ ಪ್ಲಾನ್ ಅನ್ನ ಹಾಕೊಂಡಿರುವಂತದ್ದು. CM DCM ಸೂಚನೆ ಮೇರೆಗೆ ಕ್ಷೇತ್ರದಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಿದ್ದಾರಂತೆ. ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಮಾರ್ಚ್ 20ನೇ ತಾರೀಕು ಅಧಿಕೃತವಾಗಿ ಪ್ರಚಾರದ ಕಾರ್ಯಕ್ಕೆ ಇಳಿತಾರೆ. ಕ್ಷೇತ್ರ ವ್ಯಾಪ್ತಿಯಲ್ಲಿ 400 ಸಭೆ, ಪ್ರಮುಖವಾಗಿ ಈ ಸಭೆಗಳು ಚಿಕ್ಕ ಚಿಕ್ಕ ಸಭೆಗಳು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಒಂದಿಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಕೇಡಾರ್ ಹಂತಕ್ಕೆ ಹೋಗಿ ಸಭೆಗಳನ್ನು ನಡೆಸಿದ್ರೆ ಕಾರ್ಯಕರ್ತರಲ್ಲೂ ಕೂಡ ಒಂದಿಷ್ಟು ಉತ್ಸಾಹ ಬರುತ್ತೆ. ಅದೇ ರೀತಿಯ ಪ್ಲಾನ್ ಅನ್ನು ಹಾಕೊಂಡಿರುವಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ಗೆ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಏನಾದರೂ ಪ್ಲಸ್ ಇದೆ ಅಂದರೆ ಅದು ಬಿಜೆಪಿಯ ಮೈನಸ್. ಯಾಕಂದ್ರೆ ಬಿಜೆಪಿಯ ಮೈನಸ್ ಈ ಬಾರಿ ಕಾಂಗ್ರೆಸ್ಗೆ ಪ್ಲಸ್ ಆಗುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಎಲ್ಲರಿಗೂ ಗೊತ್ತಿರೋ ವಿಚಾರ, KS ಈಶ್ವರಪ್ಪನವರು ಈ ಬಾರಿ ಶತಾಯ ಗತಾಯ ಮೋದಿ ಅವರು ಬಂದು ಮನೆಯಲ್ಲಿ ಕೂತ್ಕೊಂಡು ಈಶ್ವರಪ್ಪನವರೇ ಈ ಬಾರಿ ನೀವು ಸ್ಪರ್ಧೆ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ನಾನು ಒಪ್ಪೋದಿಲ್ಲ, ಖಂಡಿತ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಸಾರಿರುವಂಥದ್ದು, ಘೋಷಣೆ ಮಾಡಿರುವಂಥದ್ದು. ಇದು ಬಿಜೆಪಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಮಾತಾಡೋದಾದ್ರೆ ಒಂದಿಷ್ಟು ಹಿನ್ನಡೆಗೆ ಸಾಧ್ಯ ಆಗುತ್ತೆ, ಹಿನ್ನಡೆ ಆಗೇ ಆಗುತ್ತೆ. ಕಾರಣ ಏನಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ KS ಈಶ್ವರಪ್ಪನವರು ಕೂಡ ತಮ್ಮದೇ ಆದ ಹೋಲ್ಡ್ ಅನ್ನ ಇಟ್ಕೊಂಡಿದ್ದಾರೆ. ಹೌದು, ನಿಜ, ಇಲ್ಲಿ ಈಶ್ವರಪ್ಪನವರು ಗೆಲ್ತಾರಾ ಅಂದ್ರೆ ಅದು ಕ್ವಶನ್ ಮಾರ್ಕ್ ಇದೆ. ಆದ್ರೆ ಅವ್ರು ಸೋಲಿಸಬಹುದು. ಯಾರನ್ನ ಅಂದ್ರೆ BY ರಾಘವೇಂದ್ರ ಅವರನ್ನ. ಯಾವ ಲೆಕ್ಕಾಚಾರದಲ್ಲಿ ಅಂದ್ರೆ BY ರಾಘವೇಂದ್ರ ಅವರ ಸ್ಪರ್ಧೆ, KS ಈಶ್ವರಪ್ಪನವರ ಸ್ಪರ್ಧೆ ಆದ್ರೆ ಇಲ್ಲಿ BY ರಾಘವೇಂದ್ರ ಅನ್ನೋರಿಗಿಂತ ಬಿಜೆಪಿಗೆ ಹೋಗುವಂತ ಒಂದಿಷ್ಟು ವೋಟ್ ವಿಭಜನೆ ಆಗುತ್ತೆ, KS ಈಶ್ವರಪ್ಪನವ್ರಿಗೆ ಬರುತ್ತೆ. ಯಾವ ಲೆಕ್ಕಾಚಾರದಲ್ಲಿ ಅಂದ್ರೆ ಹಿಂದುತ್ವದ ವಾದ. ಇಲ್ಲಿ KS ಈಶ್ವರಪ್ಪನವರು ಒಂದು ಕಾರ್ಡನ್ನ ಪ್ಲೇ ಮಾಡ್ತಾ ಇದ್ದಾರೆ. ಏನಂದ್ರೆ ರಾಜ್ಯದಲ್ಲಿ ಪ್ರಖರ ಹಿಂದುತ್ವವಾದಿಗಳು ಯಾರಂತ ಗುರುತಿಸ್ಕೋತಾ ಇದ್ರಲ್ವಾ, ಅವ್ರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ ಅಂತ. KS ಈಶ್ವರಪ್ಪನವರು ಪುತ್ರನಿಗ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿಸ್ಬೇಕಂತ ಟ್ರೈ ಮಾಡಿದ್ರು, ಸಿಗಲಿಲ್ಲ. CT ರವಿ ಅವರಿಗೆ ಸಿಗಲಿಲ್ಲ, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸಿಗಲಿಲ್ಲ, ಪ್ರತಾಪ್ ಸಿಂಹಗೆ ಸಿಗಲಿಲ್ಲ. ಈ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಆ ಪ್ರಖರ ಹಿಂದುತ್ವವಾದಿಗಳ ಕಾರ್ಯಕರ್ತರು KS ಈಶ್ವರಪ್ಪನವರ ಹಿಂದೆ ಬರ್ಬೋದು, ಜೊತೆಗೆ ಕುರುಬ ಸಮುದಾಯ ಅವರ ಹಿಂದೆ ಬರ್ಬೋದು. ಒಂದಿಷ್ಟು ಶಿವಮೊಗ್ಗ ತಾಲೂಕಿನಲ್ಲಿ ಮಾತಾಡಿದ್ರೆ, ಶಿವಮೊಗ್ಗ ತಾಲೂಕಲ್ಲಿ ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಪ್ರತಿನಿಧಿಸ್ತಾ ಇದ್ದಂಥ ಈಶ್ವರಪ್ಪನವರು ಆ ತಾಲೂಕಲ್ಲಿ ಕಡಾಖಂಡಿತವಾಗಿ ಹೋಲ್ಡನ್ನು ಇಟ್ಕೊಂಡೇ ಇರ್ತಾರೆ. ಅವರು ಆ ವೋಟ್ಗಳನ್ನು ಪಡೆದುಕೊಂಡ್ರೆ ಲೀಡ್ ಬರೋದಿಲ್ಲ ಬಿಜೆಪಿಗೆ. ಆಗ ರಾಘವೇಂದ್ರ ಅವರ ಸೋಲು
ಖಚಿತವಾಗುತ್ತೆ ಅನ್ನುವ ಲೆಕ್ಕಾಚಾರ ಇರುವಂತದ್ದು ಪ್ರಮುಖವಾಗಿ ಚಂದ್ರಕಲಾ ಇಲ್ಲಿ. ಈಗ ನಾವು ಗಮನಿಸ್ತಾ ಇದೀವಿ ಒಟ್ಟಾರೆಯಾಗಿ ಬರೀ ಇದು ಇವರಿಬ್ಬರ ಜಗಳ ಅಷ್ಟೇ ಅಲ್ಲ, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಒಂದು ಕಡೆ BS ಯಡಿಯೂರಪ್ಪನವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಲ್ಲ ಅಂತ ಒಂದು ಬೇಸರ ಇದೆ ಈಶ್ವರಪ್ಪನವ್ರಿಗೆ. ಯಾಕಂದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ KE ಕಾಂತೇಶ್ ಅವರನ್ನ ಆಯ್ಕೆ ಮಾಡ್ತೀವಿ, ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ, ನಾನು ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತೀನಿ ಅನ್ನುವಂಥ ಭರವಸೆಯನ್ನ ಕೊಟ್ಟಾದ್ಮೇಲೆ ಉಳಿಸ್ಕೋಬೇಕಾಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಎಡವಟ್ಟು ಆಗ್ಬಿಡ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ಇಬ್ಬರು ಮಾಜಿ CM ಏನಿದ್ದಾರೆ ನಾಯಕರ ಅಖಾಡಕ್ಕೆ ಧುಮುಕ್ತಾ ಇರುವಂತದ್ದು. ಇತ್ತ ಮಾರ್ಚ್ 20ಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರು ಸಮಾವೇಶವನ್ನ ಮಾಡುವುದರ ಮುಖಾಂತರ ಅದ್ದೂರಿಯಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಚಂದ್ರಕಲಾ, ಈಗಾಗಲೇ ಶಿವಮೊಗ್ಗ ಕ್ಷೇತ್ರದ ಒಂದು ಕಾಂಗ್ರೆಸ್ ಅಭ್ಯರ್ಥಿನ ಈಗಾಗಲೇ ಗೀತಾ ಶಿವರಾಜ್ ಕುಮಾರ್ನ ಘೋಷಣೆ ಮಾಡಿರುವಂತದ್ದು. ಈಗಾಗಲೇ ಆ ಕ್ಷೇತ್ರದಲ್ಲಿ ಹೆಚ್ಚು ಒಂದು ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತೆ ಕೆಲವೊಂದಿಷ್ಟು ಸಮಾವೇಶಗಳನ್ನ ಮಾಡೋ ಮುಖಾಂತರ ಈಗಾಗಲೇ ಚುನಾವಣಾ ಪ್ರಚಾರಕ್ಕೆ ಅಖಾಡಕ್ಕೆ ಗೀತಾ ಶಿವರಾಜ್ ಕುಮಾರ್ ಇಳಿಯಲಿದ್ದಾರೆ. ಈಗಾಗಲೇ DCM DK ಶಿವಕುಮಾರ್ ಮತ್ತೆ CM ಸಿದ್ದರಾಮಯ್ಯ ಜೊತೆ ಮಾತುಕತೆ ಕೂಡ ಆಗಿದೆ. ಅವರು ಕೂಡ ಕೆಲವೊಂದಿಷ್ಟು ಸಲಹೆ ಮತ್ತೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಪ್ರಮುಖವಾಗಿ ಆ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 400 ಸಭೆಗಳನ್ನ ಮಾಡ್ಲಿಕ್ಕೆ ಈಗಾಗಲೇ ಒಂದಿಷ್ಟು ತಯಾರಿಗಳನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿಕೊಂಡಿರುವಂತದ್ದು. ಗೀತಾ ಶಿವರಾಜ್ ಕುಮಾರ್ ಪ್ರಮುಖವಾಗಿ ಇಡೀ ಕ್ಷೇತ್ರಾದ್ಯಂತ ಕೂಡ ಸಾಕಷ್ಟು ಒಂದು ಭರ್ಜರಿಯಾಗಿ ಒಂದಿಷ್ಟು ಸಮಾವೇಶಗಳನ್ನ ಮಾಡುವ ಮುಖಾಂತರ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಮುಖಾಂತರ ಮತದಾರನ ಸೆಳೆಯುವಂತ ಪ್ರಯತ್ನವನ್ನ ಗೀತಾ ಶಿವರಾಜ್ ಕುಮಾರ್ ಅವರು ಮಾಡಿರುವಂತದ್ದು. ಅದಕ್ಕೆ ಪ್ರಮುಖವಾಗಿ ಶಿವರಾಜ್ ಕುಮಾರ್ ಅವರು ಸಾಥ್ ಕೊಡ್ತಾರೆ. ಅದೇ ರೀತಿ DCM DK ಶಿವಕುಮಾರ್ CM ಸಿದ್ದರಾಮಯ್ಯ ಅವರು ಕೂಡ ಅವರ ಒಂದು ಸಭೆಗಳಿಗೆ ಒಂದಿಷ್ಟು ಸಾಥನ್ನ ಕೊಡಲಿದ್ದಾರೆ. ಮತ್ತೆ ಈಗಾಗಲೇ ಏನು ಗೀತಾ ಶಿವರಾಜ್ ಕುಮಾರ್ ಅವರ ಸಹೋದರ ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಕೂಡ ಅವರ ಜೊತೆ ಇಡೀ ಕಾರ್ಯಕ್ರಮಗಳಾದ್ಯಂತ ಕೂಡ ಅವರ ಜೊತೆಗೆ ಇರಲಿದ್ದಾರೆ. ಯಾಕಂತಂದ್ರೆ ಶಿವಮೊಗ್ಗ ಒಂದು ಜಿಲ್ಲೆಯ ಒಂದು ಉಸ್ತುವಾರಿ ಸಚಿವರು ಕೂಡ ಹೌದು, ಮತ್ತೆ ಆ ಕ್ಷೇತ್ರದ ಲೋಕಸಭಾ ಚುನಾವಣೆಯ ಜವಾಬ್ದಾರಿನ ಕೂಡ ಅವರೇ ಕೂಡ ವಹಿಸಿಕೊಂಡಿರುವಂತದ್ದು. ಅಲ್ಲಿ ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತಹ ಟಾಸ್ಕ್ ಅನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ನೀಡಿರುವಂತದ್ದು. ಹಾಗಾಗಿ ಕ್ಷೇತ್ರದ ವ್ಯಾಪ್ತಿಯಾದ್ಯಂತ ಈಗಾಗಲೇ ಸಾಕಷ್ಟು ಒಂದು ಬಿರುಸಿನ ಒಂದಿಷ್ಟು ಪ್ರಚಾರಗಳು ಕೂಡ ಆರಂಭ ಆಗ್ತದೆ. ಯಾಕಂತಂದ್ರೆ ಅಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿ ಆಗಿರ್ತಕ್ಕಂಥ ಏನು ಮಾಜಿ CM BS ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ BS ಏನಿದ್ದಾರೆ ಅವರ ವಿರುದ್ಧವಾಗಿ ಸಾಕಷ್ಟು ಒಂದು ನೇರ ಹಣಾಹಣಿ ಉಂಟಾಗುವಂತದ್ದು. ಹಾಗಾಗಿ ಈಗಾಗಲೇ ಆ ಕ್ಷೇತ್ರದಲ್ಲಿ ಏನು KH ಈಶ್ವರಪ್ಪನವರು ಕೂಡ ಬಂಡಾಯ ಅಭ್ಯರ್ಥಿ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಇವೆಲ್ಲವೂ ಕೂಡ ನೋಡಿಕೊಂಡು ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಈ ಬಾರಿ ಒಂದು ಶಿವಮೊಗ್ಗ ಮಲೆನಾಡು ಭಾಗದಲ್ಲಿ ಖಾತೆ ತೆರಲೇಬೇಕು ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಒಂದು ತಂತ್ರಗಾರಿಕೆ ಕೂಡ ಹೂಡ್ತಾ ಇದ್ದಾರೆ. ಚಂದ್ರಕಲಾ, ಧನ್ಯವಾದಗಳು ಬಸವರಾಜ್ ಹೂಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಹಣ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅಫ್ಕೋರ್ಸ್ ಈಗ ಕಾಂಗ್ರೆಸ್ ಇಲ್ಲಿ ಲಾಭ ಪಡೆಯೋದಂತೂ ಕನ್ಫರ್ಮ್. ಯಾಕಂತಂದ್ರೆ ಒಂದು ಕಡೆ BY ರಾಘವೇಂದ್ರ, ಇನ್ನೊಂದು ಕಡೆ KS ಈಶ್ವರಪ್ಪ ಹಣಾಹಣಿಯನ್ನ ನಡೆಸ್ತಾ ಇದ್ದಾರೆ. ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂತ.